ರೈತ ಬಾಂಧವರೇ ನಮಸ್ಕಾರ. ನಾನು ಕೃಷಿಕ ದರ್ಶನ್. ಇವತ್ತಿನ ವ್ಲಾಗಲ್ಲಿ ವೀಳ್ಯದೆಲೆ ನಾಟಿ ಮಾಡುವ ವಿಧಾನ ತಿಳಿಸ್ಕೊಡ್ತೀನಿ ಮತ್ತು ವೀಳ್ಯದೆಲೆ ಕಟ್ಟುವ ವಿಧಾನ ಮತ್ತು ವೀಳ್ಯದೆಲೆ ಕಟಾವು ಮಾಡುವ ವಿಧಾನ, ಆಮೇಲೆ ವೀಳ್ಯದೆಲೆ ಹಾಕಿ ನಾವು ಎಷ್ಟು ದಿನಕ್ಕೆ ಕಟಾವು ಮಾಡಬೇಕು, ಆಮೇಲೆ ಎಷ್ಟು ದಿನಕ್ಕೊಮ್ಮೆ ನೀರು ಕೊಡಬೇಕು. ಯಾರು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ಅತಿ ಹೆಚ್ಚು ಶೇರ್ ಮಾಡಿ. ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕಲ್ಲ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ವೀಳ್ಯದೆಲೆ ಕೃಷಿ ಬಗ್ಗೆ ವೀಳ್ಯದೆಲೆ ಹಾಕೋ ತಿಳಿಸ್ಕೊಡ್ರಿ. ನೋಡಿರಿ, ವೀಳ್ಯದೆಲೆ ಹಾಕೋಕ್ಕೆ ಕಡ್ಡಿನ ಆಯ್ಕೆ ಮಾಡೋದು ಈ ರೀತಿ ಇರಬೇಕು. ಮಿನಿಮಮ್ಮು ಇಷ್ಟುದ್ದ ಇರಬೇಕು. ಇದರಲ್ಲಿ ಒಂದು 3 ಗೆಣ್ಣಷ್ಟು ಮುಚ್ಚುತ್ತೀವಿ. ಉದ್ದ ಬೆಚ್ಚಿದಷ್ಟು ಚೆನ್ನಾಗಿ ಬೇರಾಗುತ್ತೆ. ಇಷ್ಟುದ್ದ ಆಚೆ ಬಿಟ್ಟರೆ ಸಾಕು. ನೆರಳಲ್ಲಿಟ್ಟು ನೀರು ಹಾಕ್ಬೇಕು. ಅದಕ್ಕೆ ನೆರಳು ಮಾಡಿ ಈ ಥರ ಕಡ್ಡಿ ಇರಬೇಕು. ನೋಡಿ, ಕಡ್ಡಿ ಎಷ್ಟು ಬಗ್ವಾಗಿ ಎಷ್ಟು ವೃದ್ಧಿ ಆಗೈತೆ. ಎಲೆಲ್ಲ ಕಟ್ ಮಾಡೋಂಗಿಲ್ಲ. ಯಾವ ರೀತಿ ಇತ್ತೋ ಅದೇ ರೀತಿ ನಾಟಿ ಮಾಡಬೇಕು. ಮೆಡಿಸಿನ್ ಮಾಡಬೇಕಾದ್ರೆ ಮಣ್ಣು ತುಂಬ್ತೀವಲ್ಲ, ಕಡ್ಡಿ ಹಾಕ್ಬಿಟ್ಟು ಒಂಬಿನ ಕಡ್ಡಿ ಹಾಕ್ಬಿಟ್ಟು ಅವಾಗ ಇದೆಲ್ಲ ತೊಂದರೆ ಕೊಡುತ್ತೆ. ನರ್ಸರಿಲೆಲ್ಲ ಇದು ಎಳೆ ಬಿಚ್ಕೊತಾ ಇರುತ್ತೆ. ಅದಕ್ಕೋಸ್ಕರ ನಾವು ಈಸಿ ಆಗಲಿ ಅನ್ನೋ ಒಂದು ಇದಕ್ಕೆ ಈ ಥರ ಒಂದು ಸ್ವಲ್ಪ ಕಾವಲಿ ಸುಟ್ಕೊಂಡ್ರೆ ಅದು ಗಂಟಾಗಿ ಬಿಚ್ಕೊಳಲ್ಲ ಚೀಲ. ಚೀಲ ಯಾಕೆ ಈ ರೀತಿ ಕುಯ್ದಿದ್ದೀರಾ? ಇದು ಮನೆ ಮೋಲ್ಡಲ್ಲಿ ಕಾಂಕ್ರೀಟ್ ಮಿಕ್ಸ್ಚರು ಗ್ಯಾಂಗ್ನವ್ರು ಈ ಥರ ಹಿಂಗೆ ಕಟ್ ಮಾಡಿರೋದು, ಮಧ್ಯ ಕಟ್ ಮಾಡಿ ಒಂದು ಚೀಲ 2 ಪೀಸ್ ಮಾಡಿದ್ದಾರೆ. ನಮಗೆ ಅದು ವೇಸ್ಟ್ ಆಗ್ತಿತ್ತಲ್ಲ, ಅದನ್ನು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಂದರೆ ವೀಳ್ಯದೆಲೆ ಬಳ್ಳಿ, ವೀಳ್ಯದೆಲೆ ಬಳ್ಳಿ ಪ್ಲಾಂಟೇಶನ್ ಮಾಡ್ತೀವಿ. ಇದು ನೋಡಿ, ಮೊದಲು ಬೆಂಕಿ ಸುಟ್ಕೊಂಡ್ರೆ ಚೀಲ ಅವೆಲ್ಲ ತೋರಿಸಿನಲ್ಲ ಸುಟ್ಟಿದ್ದು. ಅದಾದಮೇಲೆ ಇದು ಇಲ್ಲ ಅಂದರೆ ಈ ಕಡ್ಡಿಯಲ್ಲಿ ಹಾಕ್ವಾಗ ಮಣ್ಣು ಹಾಕುವಾಗ ತೊಂದರೆ ಮಾಡುತ್ತೆ, ಕಿರಿಕಿರಿ ಮಾಡುತ್ತೆ. ಈಗ ನೋಡಿರಿ, ಯಾವುದೇ ರೀತಿ ಒಂಚೂರು ಬಿಟ್ಕೊಳಲ್ಲ ಚೀಲ, ಅಂದರೆ ಎಳೆ ಬರಲ್ಲ. ಓಕೆ, ಈಗ ನೋಡಿ, ಒಂದು ಸ್ವಲ್ಪ ಮಣ್ಣು ಹಾಕೊಬೇಕು ಮೊದಲೇ, ಸ್ವಲ್ಪ ಈ ಪ್ರಮಾಣದಲ್ಲಿ. ಯಾವ ಮಣ್ಣು ಬಳಸಿದ್ರೆ ನೀವು? ನಾವು ಕೆಂಪು ಮಣ್ಣು ಬೆಳೆಸಿದ್ದೀವಿ. ನೋಡ್ರಿ, ಮಣ್ಣು ಕೆಂಪು ಅಥವಾ ಕೆಬ್ಬೆ ಮಣ್ಣು ತಗೊಂಡ್ರೆ ಉತ್ತಮ. ಇದಕ್ಕೆ ಗೊಬ್ಬರನೂ ಹಾಕ್ಬೋದು, ಗೊಬ್ಬರನೂ ಮಿಕ್ಸ್ ಮಾಡ್ಕೊಬೋದು. ನಾವು ಜೀವಾಮೃತ ಯೂಸ್ ಮಾಡೋದ್ರಿಂದ ಗೊಬ್ಬರ ಹಾಕ್ತಾಯಿಲ್ಲ. ಎಷ್ಟು ಕಡ್ಡಿ ನೆಡಬೇಕು? ಒಂದು ಕಡೆ ಸೈಡು 3. ನೋಡಿರಿ, ಈ ಥರ ಬಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ಮೊದಲೇ ರೆಡಿ ಮಾಡಿರ್ತೀವಿ. ಇಲ್ಲಿ ನೋಡ್ಬೋದು ನೀವು, ಈ ರೀತಿ ಒಂದು ಸೈಡ್ದು ನೋಡಿದ್ರಲ್ಲ, ಈ ರೀತಿ ಈ ಸೈಡ್ ಹಿಂಗೆ ಸ್ವಲ್ಪ ಲೈಟಾಗಿ ಬೆಂಡ್ ಮಾಡ್ಕೊಬೇಕು. ಜಾಸ್ತಿ ಬೆಂಡ್ ಮಾಡಿದರೆ ಕಡ್ಡಿ ಸ್ಮೂತ್ ಇರುತ್ತೆ, ಕಟ್ಟಾಗ್ಬಿಡುತ್ತೆ. ಮಣ್ಣು ಹಾಕು ಒಂದು ಸ್ವಲ್ಪ. ಹಾಕಬೇಕು. ಈ ರೀತಿ ಚೀಲದಲ್ಲಿ ಹಿಂದ್ಗಡೆ ಮಣ್ಣೋಗಿರಲ್ಲ, ಅದು ಪ್ರತಿಯೊಂದು ಈಗ ಅಮ್ಮಿನ ಕಡ್ಡಿ ಬೇರೆ ಬತ್ತಂಬೇಕಲ್ಲ ಹಿಂದ್ಗಡೆ ಎಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ಪ್ಯಾಕ್ ಮಾಡಬೇಕು. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ಒಂದೇ ಸಲ ಫೀಲ್ಡಲ್ಲೂ ಹಾಕ್ಬೋದು. ಫೀಲ್ಡಲ್ಲಿ ಅಂದರೆ ನೀವು ಹೊಲದಲ್ಲೇ ಡೈರೆಕ್ಟ್ ನಾಟಿ ಮಾಡ್ಬೋದು. ಆವಾಗ ನೀವಿಗೆ ಕಳೆ ತೆಗಿಯೋದು ಅದೆಲ್ಲ ಪ್ರಕ್ರಿಯೆ ಇರುತ್ತೆ. ಈಗ ಪ್ರತಿದಿನವೂ ನೀರು ಹಾಕ್ಬೇಕು ಇದಕ್ಕೆ. ಪ್ರತಿದಿನವೂ ಇದು ಹೊತ್ಕೊಳ ತನಕ ಎಷ್ಟು ಟೈಮ್ ಹಾಕ್ಬೇಕು? ಒಂದು 20 ದಿನದವರೆಗೂ ಬೆಳಗ್ಗೆ ಸಂಜೆ ಸ್ವಲ್ಪ ಕಡ್ಡಿ ಆರಿಸಂಗಿಲ್ಲ, ಇದ್ರ ಮೇಲೆ ನೀರು ಇದ್ದೇ ಇರಬೇಕು. ಆ ರೀತಿ ನೀರು ಹಾಕಬೇಕು. ನಮಗೆ ಈಗ ಓವರಾಲು ಅಷ್ಟು ಜಮೀನಲ್ಲೂ ಓಡಾಡಿ ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ, ಬಿಸಿಲು ಬೇರೆ ಬರುತ್ತಲ್ಲ, ಅದಕ್ಕೋಸ್ಕರ ನಾವು ನರ್ಸರಿಲೇ ಹಾಕ್ತೀವಿ. ಮೆಶ್ ಕಟ್ಟಿದ್ದೀವಲ್ಲ, ಇದು ಗ್ರೀನ್ ಮೆಶ್ಶು, ಅದರಲ್ಲಿ ಈ ಥರ ರೆಡಿ ಮಾಡಿಬಿಟ್ಟು ನೋಡಿ ಇಕ್ತೀವಿ. ಈ ಥರ ಚೀಲಗಳು ಹಿಂಗೆ ಸುಕ್ಕಲಿರಬಾರ್ದು, ಈ ಥರ ಟೈಟಾಗಿ ಕ್ಲೀನಾಗೆ ಮಣ್ಣು ಪ್ಯಾಕ್ ಆಗಿರಬೇಕು. ನೀವು ನೋಡ್ಬೋದು
ಈ ರೀತಿ ಕ್ಲೀನಾಗಿ ಗಟ್ಟಿ ಮಾಡಿ ಹಾಕಬೇಕು. ಫುಲ್ ಮಣ್ಣು ಹಾಕಿರೋ ಚಂದ, ಇದು ಆಮೇಲೆ ಕಡಿಮೆ ಆಗುತ್ತೆ ಮಣ್ಣು ನಿಮಗೆ. ಸ್ವಲ್ಪ ಮಾತ್ರ ಒಂದು ಸ್ವಲ್ಪ ನೀರು ನಿಲ್ಸ್ಕೊಳಕ್ಕೆ ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಜಾಗ ಇದ್ದರೆ ನೋಡಿರಿ ಇದು ರೆಡಿ ಆಗೈತಲ್ಲೇ.